ಫ್ರೆಂಡ್ಸ್, ನೀವು ಜಿಯೋದು 4G ಯೂಸರ್ಸ್ ಇದ್ದೀರಾ ಅಂದರೆ ಹೌದು ಫ್ರೆಂಡ್ಸ್, ನೀವು ಇಲ್ಲಿ ನಿಮಗೆ ಅನ್ಲಿಮಿಟೆಡ್ 5G ಡಾಟಾ ಯಾವ ಥರ ಸಿಗ್ತಾ ಇದೆ ಅದೇ ಥರ ನಿಮಗೆ ಇಲ್ಲಿ 4Gಲೂ ಕೂಡ ನಿಮಗೆ ಅನ್ಲಿಮಿಟೆಡ್ ಡಾಟಾ ಏನಿದೆ ಅದು ಸಿಗುತ್ತೆ. ಇನ್ನು ರಿಲಯನ್ಸ್ ಜಿಯೋ ಏನಿದೆ ಇಲ್ಲಿ ಹೊಸದಾಗಿ ಈ ಹೊಸ ಆಫರ್ನ ಕೊಡ್ತಾ ಇದೆ ತಮ್ಮ ಎಲ್ಲ 4G ಯೂಸರ್ಸ್ಗೆ. ಇನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ಹೊಸ ಆಫರ್ ಮತ್ತು ಈ ಹೊಸ ಅಪ್ಡೇಟ್ ಬಗ್ಗೆ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಇನ್ನು ರಿಲಯನ್ಸ್ ಜಿಯೋಲಿ ಯಾವೊಂದು 4G ಅನ್ಲಿಮಿಟೆಡ್ ಡಾಟಾ ಬರ್ತಾ ಇದೆ ಅಂತ ಇನ್ನು ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಿಮ್ಮ ಅಭಿಪ್ರಾಯ ಏನಿದೆ, ನೀವು ಒಂದು ವೇಳೆ 4G ಯೂಸರ್ಸ್ ಇದ್ದೀರಾ ಅಥವಾ 5G ಯೂಸರ್ಸ್ ಇದ್ದೀರಾ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋಣ ಮಾತ್ರ ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಒಂದು ವೇಳೆ ನೀವು ಇಲ್ಲಿ 5G ಯೂಸರ್ಸ್ ಇದ್ದೀರಾ ಅಂದರೆ ಸ್ಪೆಷಲಿ ರಿಲಯನ್ಸಲ್ಲಿ ನಿಮಗೆ ಡೈಲಿ ಲೈಫಲ್ಲಿ ನೋಡ್ತಿರ್ಬೋದು, ಸಾಕಷ್ಟು ನಿಮಗೆ ಅನ್ಲಿಮಿಟೆಡ್ ಡಾಟಾ ಏನಿದೆ ರಿಲಯನ್ಸ್ ಜಿಯೋ ಕಡೆಯಿಂದ ನಿಮಗೆ ಸಿಗ್ತಾ ಇರುತ್ತೆ. ಅಂದರೆ ಯಾವುದೇ ಅಂತ ಲಿಮಿಟ್ ಇಲ್ಲದೆ ನಿಮಗೆ 5Gಲಿ ನಿಮಗೆ ಅನ್ಲಿಮಿಟೆಡ್ ಡಾಟಾ ಏನಿದೆ ಅದು. ಇನ್ನು 4G ಯೂಸರ್ಸ್ಗೆ ಏನಿದೆ ನಾರ್ಮಲ್ ಆಗಿ ನೀವು ಇಲ್ಲಿ 1GB ಅಥವಾ 2GB ಅದಕ್ಕಿಂತ ಹೈಯರ್ ವೇರಿಯಂಟ್ ಅಂದರೆ ಇಲ್ಲಿ ನಿಮಗೆ 3GB ವರೆಗೂ ನೀವು ಇಲ್ಲಿ ಡಾಟಾನ ನೋಡಿರ್ಬೋದು. ಇನ್ನು ಹಬ್ಬ ಅಂದರೆ ಲಾಸ್ಟಲ್ಲಿ ನಿಮಗೆ 3GB ಡಾಟಾ ಮಾತ್ರ ಸಿಗ್ತಾ ಇರುತ್ತೆ. ಇನ್ನು ಜಿಯೋ ಕಡೆಯಿಂದ ಇಲ್ಲಿ ನಿಮಗೆ 4Gಲಿ ಸ್ಪೆಷಲಿ ತುಂಬ ಕಡಿಮೆ ಬೆಲೆಯಲ್ಲಿ ನಿಮಗೆ ನಿಮ್ಮ ಡೈಲಿ ರೂಟೀನಲ್ಲಿ ನಿಮಗೆ ಅನ್ಲಿಮಿಟೆಡ್ ಡಾಟಾನ ನೀವು ಇಲ್ಲಿ ಯೂಸ್ನ ಮಾಡ್ಬೋದು. ಹೌದು, ಇದು 4G ಯೂಸರ್ಸ್ಗೆ ಮಾತ್ರ. ಅಷ್ಟೇ ಅಲ್ಲ, ಇದರಲ್ಲಿ ನಿಮಗೆ ಕಡಿಮೆ ಬೆಲೆಯಲ್ಲಿ ನಿಮಗೆ 4Gಲಿ ನಿಮಗೆ ತುಂಬ ಕಡಿಮೆ ಬೆಲೆಯಲ್ಲಿರುವಂಥ ರೀಚಾರ್ಜ್ ಪ್ಲಾನ್ ನಿಮಗೆ ಸಿಗ್ತಾ ಇದೆ. ಇನ್ನು ನಿಮ್ಮ ಡೈಲಿ ಲೈಫಲ್ಲಿ ನೀವು ನೋಡಿರ್ಬೋದು ಅಂದರೆ 4Gಲಿ ನಿಮಗೆ ಭಾಳ ಅಂದರೆ 1GB ಅಥವಾ 2GB ವರೆಗೂ ನಿಮಗೆ ಡಾಟಾ ಸಿಗ್ತಾ ಇರುತ್ತೆ. ಆದರೂ ನೀವು ಇಲ್ಲಿ 4Gಲಿ ನೀವು ಕೆಲವೊಂದು ರೀಚಾರ್ಜ್ ಮಾಡಿದ್ರೆ ಆದರೆ ಇಲ್ಲಿ ನಿಮಗೆ ಇದಕ್ಕಿಂತ ಹೆಚ್ಚಿನ ಡಾಟಾನ ನಿಮಗೆ ಬೇಕು ಅಂದರೆ ಅಥವಾ ಯೂಸ್ ಮಾಡಬೇಕು ಅಂದರೆ ಇಲ್ಲಿ ನಿಮಗೆ ಎಕ್ಸ್ಟ್ರಾ ಒಂದು ದುಡ್ಡು ಕೊಡುವಂಥ ಅವಶ್ಯಕತೆ ಬೀಳ್ತಾ ಇರುತ್ತೆ. ಜಿಯೋ ಕಡೆಯಿಂದ ತುಂಬ ಇಲ್ಲಿ ಕಡಿಮೆ ಬೆಲೆಗೆ ಇಲ್ಲಿ ನಿಮಗೆ ಒಂದು ಡಾಟಾ ಪ್ಲ್ಯಾನ್ ಕೂಡ ಸಿಗ್ತಾ ಇದ್ದಾವೆ. ಇನ್ನು ಈ ತುಂಬ ಕಡಿಮೆ ಬೆಲೆಯಲ್ಲಿ ಬರುವಂಥ 4G ಡಾಟಾ ರೀಚಾರ್ಜ್ ಮಾಡ್ಕೊಂಡು ಇಲ್ಲಿ ನಿಮಗೆ ಸಾಕಷ್ಟು ಇದರಿಂದ ಬೆನಿಫಿಟ್ನ ಪಡಿಬೋದು. ಇನ್ನು ಸ್ಟಾರ್ಟಿಗೆ ನೋಡೋಣ, 4Gಲಿ ನಿಮಗೆ ತುಂಬ ಕಡಿಮೆ ಬೆಲೆಯಲ್ಲಿ ಬರುವಂಥ ರೀಚಾರ್ಜ್ ಇಲ್ಲಿ ನಿಮಗೆ 11 ರೂಪಾಯಿ ಪ್ಲ್ಯಾನ್ ಬರುತ್ತೆ. 11 ರೂಪಾಯಿ ಪ್ಲ್ಯಾನ್ಲಿ ನಿಮಗೆ 10GB ಡಾಟಾ ಬರುತ್ತೆ ಟೋಟಲ್ ಆಗಿ. ಅಂದರೆ ಇದರ ವ್ಯಾಲಿಟಿ ಬಂದು ಇಲ್ಲಿ ನಿಮಗೆ 1 ಅವರ್ ಏನಿದೆ ಅದು ಬರ್ತಾ ಇದೆ. ಇನ್ನು ನೆಕ್ಸ್ಟ್ ಪ್ಲ್ಯಾನ್ ಬಂದು ಇಲ್ಲಿ ನಿಮಗೆ 39 ರೂಪಾಯಿ ಬರುತ್ತೆ. 39 ರೂಪಾಯಿಲಿ ನಿಮಗೆ ಪರ್ ಡೇ ಏನಿದೆ ನಿಮಗೆ 3GB ಡಾಟಾ ಸಿಗ್ತಾ ಇರುತ್ತೆ. ಅದ್ರ ಜೊತೆಗೆ ಇಲ್ಲಿ ನಿಮಗೆ ವ್ಯಾಲಿಟಿ ಬಂದು ಇಲ್ಲಿ ನಿಮಗೆ ಅದು ಕೂಡ ಇಲ್ಲಿ ನಿಮಗೆ 3 ದಿವಸ ಬರುತ್ತೆ. ಅಂದರೆ ನೀವು ಇಲ್ಲಿ 3 ದಿವಸ ಏನಿದೆ ನಿಮಗೆ ಪರ್ ಡೇ ನಿಮಗೆ 3GB ಡಾಟಾನ ಯೂಸ್ನ ಮಾಡ್ಬೋದು. ಇನ್ನು ಲಾಸ್ಟಲ್ಲಿ ಬಂದು ಫ್ರೆಂಡ್ಸ್ ಇಲ್ಲಿ 49 ರೂಪಾಯಿ ಬರುತ್ತೆ. ಈ 49 ರೂಪಾಯಿಲಿ ನಿಮಗೆ 25GB ಟೋಟಲ್ ಡಾಟಾ ಬರುತ್ತೆ. ಇನ್ನು ಇದರ ಪ್ಯಾಕ್ ವ್ಯಾಲಿಟಿ ಬಂದು ಇಲ್ಲಿ ನಿಮಗೆ 1 ದಿವಸ ಬರುತ್ತೆ. ಹೌದು, ಈ ಪ್ಲ್ಯಾನ್ನ ಬಂದು ಇಲ್ಲಿ ನಿಮಗೆ ಒಂದು ಕ್ರಿಕೆಟ್ ಆಫರ್ ಅನ್ಲಿಮಿಟೆಡ್ ಡಾಟಾ ಅಂತ ಬರುತ್ತೆ. ಹೌದು, ಈ ಅಷ್ಟು ರೀಚಾರ್ಜ್ ಏನಿದೆವಲ್ಲ, ಈ 3 ರೀಚಾರ್ಜ್ ಏನಿದೆವಲ್ಲ ಇದು ಓನ್ಲಿ 4G ಯೂಸರ್ಸ್ಗೆ ಮಾತ್ರ ಇದು ಅನ್ವಯ ಆಗುತ್ತೆ. ಹೌದು, ಈಗಲೇ ನೀವು ಇದನ್ನು ರೀಚಾರ್ಜ್ನ ಮಾಡ್ಕೋಬೋದು. ಇನ್ನು ಕಡಿಮೆ ಬೆಲೆಯಲ್ಲಿ ನಿಮಗೆ ಜಿಯೋ ಕಡೆಯಿಂದ ಈ ರೀಚಾರ್ಜ್ ಪ್ಲ್ಯಾನ್ ಏನಾದರೂ ಸಿಗ್ತಾ ಇದ್ದಾವೆ. ಇದರಲ್ಲಿ ನಿಮಗೆ ಯಾವ ಒಂದು ಪ್ಲ್ಯಾನ್ ನಿಮಗೆ ಅವಶ್ಯಕತೆ ಬೀಳುತ್ತೋ ಆ ಒಂದು ರೀಚಾರ್ಜ್ ಪ್ಲ್ಯಾನ ನೀವು ಇಲ್ಲಿ ಮಾಡ್ಕೋಬಹುದು. ಐ ಹೋಪ್ ನಿಮಗೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಇದರ ಸಂಬಂಧಪಟ್ಟಂಗೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ನಮಸ್ಕಾರ.